ಹಾಯ್ ಫ್ರೆಂಡ್ಸ್, ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಬಂದು ಮಂಡ್ಯ ಜಿಲ್ಲೆಯಲ್ಲಿರುವಂಥ ಭೂವಾರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ರಿ. ಇದು ಬಂದು ಪಾರ್ಕಿಂಗು. ನಾವು ಇವಾಗ ಹೋಗಿ ಮೊದಲು ಸ್ನಾನ ಮಾಡ್ಕೊಂಡು ನದಿಯಲ್ಲಿ ಬಂದು ಆಮೇಲೆ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ನಿಮಗೆ ಕೊಡ್ತೀನಿ. ನೋಡಿ, ಇದು ದೇವಸ್ಥಾನ ಪಕ್ಕದಲ್ಲೇ ನಮಗೆ ಹೇಮಾವತಿ ನದಿ ಇರುತ್ತೆ. ನಾವು ಈಗ ಈ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ಹೋಗಿ ದೇವ್ರ ದರ್ಶನ ಮಾಡೋದು ಉತ್ತಮ. ಆದ್ದರಿಂದ ನಾವು ನದಿಗೆ ಸ್ನಾನ ಮಾಡಕ್ಕೆ ಬಂದಿದ್ರಿ. ನೋಡ್ಬೋದು ನದಿ ಯಾವ ಥರ ಐತೆ ಅಂತ. ಈಗ ನಮ್ಮದು ಸ್ನಾನ ಎಲ್ಲ ಮಾಡಿದ್ದಾಯಿತು. ಈಗ ಬನ್ನಿ ದೇವಸ್ಥಾನದ ಬಗ್ಗೆ ಒಂದೊಂದೇ ಮಾಹಿತಿ ತಿಳ್ಕೊತ ಹೋಗೋಣ. ಇಲ್ಲಿನ ವಿಶೇಷತೆ ಏನಪ್ಪ ಅಂತ ಎಲ್ಲರಿಗೂ ಗೊತ್ತು ಈಗಾಗಲೇ, ಆದರೂ ನಾನು ಒಂದ್ಸಲ ಹೇಳ್ಬಿಡ್ತೀನಿ ಕೇಳಿ. ಯಾರಾದರೂ ಹೊಸದಾಗಿ ಮನೆ ಕಟ್ಟಬೇಕು ಅಂದ್ಕೊಂಡಿರೋರಾಗಲಿ ಅಥವಾ ಸೈಟ್ ತಗೊಳ್ಬೇಕು ಅಂದ್ಕೊಂಡಿರೋರಾಗಲಿ, ಇಲ್ಲ ಮನೆ ಕಟ್ಟಬೇಕಾದ್ರೆ ಏನಾದರೂ ಸಮಸ್ಯೆಗಳು ಎದುರಾಗ್ತಾ ಇರ್ತಾವಲ್ಲ ಅಂಥವರಾಗಲಿ ಒಂದ್ಸಲ ಇಲ್ಲಿಗೆ ಬಂದು ಇಲ್ಲಿ ಭೂವಾರ ಸ್ವಾಮಿ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ಮಣ್ಣು ಮತ್ತೆ ಇಟ್ಟಿಗೆ ಕೊಡ್ತಾರೆ. ಅದನ್ನ ತಗೊಂಡೋಗಿ ನಮ್ಮ ಮನೆಯಲ್ಲಿ ಇಟ್ಕೊಂಡು 41 ದಿನಗಳ ಕಾಲ ಪೂಜೆ ಮಾಡಿದ್ರೆ ಖಂಡಿತವಾಗೂ ಆಗುತ್ತೆ ಅಂತ. ಆದ್ದರಿಂದ ನಾವು ಬಂದಿದ್ದೀರಿ. ಬನ್ನಿ, ಈಗ ನಾವು ಇಟ್ಟಿಗೆ ಎಲ್ಲಿ ತಗೋಬೇಕು, ಮಣ್ಣೆಲ್ಲಿ ತಗೋಬೇಕು, ಮತ್ತೆ ಆ ಮಣ್ಣಿಗೆ ಪೂಜೆ ಮಾಡಿಸ್ಬೇಕಾಗುತ್ತೆ. ನಾವು ಆ ಪೂಜೆ ಹೆಂಗೆ ಮಾಡಿಸ್ಬೇಕು ಎಲ್ಲ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ, ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಗೆ ಮಣ್ಣು ಬಂದು ದೇವಸ್ಥಾನದ ಹಿಂಭಾಗ ಸಿಗುತ್ತೆ. ಇಟ್ಟಿಗೆ ಬಂದು ಇಲ್ಲೇ ತಗೋಬೋದು ನಾವು. ಇಲ್ಲಿ ನಾವು ಎಂಟ್ರಿ ಆಗ್ತಿದ್ದಂಗೆ ನಮಗೆ ಆ ಕಡೆ ಈ ಕಡೆ ಎರಡು ಸೈಡು ಇರುತ್ತೆ ಇಟ್ಟಿಗೆಗಳು. ತಗೋಬೇಕಾಗುತ್ತೆ ನಾವೇ ಕಾಸು ಕೊಟ್ಟು. ಈ ಇಟ್ಟಿಗೆ ಬಂದು ನಮಗೆ ಜೋಡಿ ತಗೋಬೇಕಾಗುತ್ತೆ. ಎರಡಿಗೆ 50 ರೂಪಾಯಿ ತಗೊತಾರೆ. ಇದು ಇಟ್ಟಿಗೆ ತಗೊಂಡೋಗಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ದೇವಸ್ಥಾನದ ದೇವರ ಬಲಭಾಗದಲ್ಲಿ ನಮಗೆ ಮಣ್ಣಿನ ರಾಶಿ ಇರುತ್ತೆ. ಆ ರಾಶಿಯಲ್ಲಿ ನಾವು 5 ಸಲ ನಮ್ಮ ಕೈಯಲ್ಲಾದಷ್ಟು 5 ಸಲ ಮಣ್ಣು ತಗೊಂಡು ಒಂದು ಕವರ್ಗೆ ಹಾಕ್ಕೊಂಡು ಎತ್ಕೊಂಡು ಹೋದರೆ ಅವರು ಮಣ್ಣಿಗೆ ಮತ್ತು ಇಟ್ಟಿಗೆಗೆ ಪೂಜೆ ಮಾಡಿ ನಮಗೆ ಕೊಡ್ತಾರೆ. ಅದು ಯಾವ ಥರ ಇರುತ್ತೆ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ಈ ದೇವಸ್ಥಾನ ಬೆಂಗಳೂರಿಂದ 180 ಕಿಲೋಮೀಟರ್ ಆಗುತ್ತೆ. ಮೈಸೂರಿಂದ 45 ಮತ್ತು ಹಾಸನದಿಂದ 80 ಕಿಲೋಮೀಟರ್ ಆಗುತ್ತೆ. ಇದೇ ನೋಡಿ ಭೂ ವರಾಹ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಬಂದು ಮೊದಲು ಚಿಕ್ಕದಾಗಿತ್ತು, ಈಗ ಅದನ್ನೇ ದೊಡ್ಡದಾಗಿ ಮಾಡ್ತಿದ್ದಾರೆ. ಈ ದೇವಸ್ಥಾನಕ್ಕೆ ಬಂದು 2000 ವರ್ಷಗಳಷ್ಟು ಹಳೆಯದಾದ ಇತಿಹಾಸ ಇದೆ. ಆ ಇತಿಹಾಸ ಏನಪ್ಪ ಅಂತ ಮುಂದೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಈ ದೇವಸ್ಥಾನಕ್ಕೆ ಶನಿವಾರ ಮತ್ತು ಭಾನುವಾರ ತುಂಬ ಜನ ಬರ್ತಾರಂತೆ, ಅಂದರೆ ತುಂಬ ರಶ್ ಆಗುತ್ತಂತೆ, ಜನಗಳು ಆ ಥರ ಇರ್ತಾರಂತೆ. ಆದರೆ ನಾವು ಇವತ್ತು ಬುಧವಾರ ಬಂದಿರೋದ್ರಿಂದ ನಮಗೆ ಆ ಸಮಸ್ಯೆ ಏನೂ ಇಲ್ಲ, ಜನಗಳು ಕಮ್ಮಿನೇ ಇದ್ದಾರೆ. ಈಸಿಯಾಗಿ ಹೋಗಿ ಆರಾಮಾಗಿ ದೇವ್ರ ದರ್ಶನ ಮಾಡಿಕೊಂಡು ಹಂಗೆ ಪೂಜೆ ಎಲ್ಲ ಆರಾಮಾಗಿ ಮಾಡಿಸ್ಕೊಂಡು ಬರ್ಬೋದು. ನೋಡಿ, ಇದೇ ದೇವಸ್ಥಾನದ ಮುಂಭಾಗ ನೋಡ್ಬೋದು ಯಾವ ಥರ ಐತೆ ಅಂತ. ನಾವು ಫಸ್ಟ್ ಟೈಮ್ ಬಂದಿದ್ದರಿಂದ ನಮ್ಗೆ ಗೊತ್ತಿರಲಿಲ್ಲ. ನಾವು ಡೈರೆಕ್ಟ್ ಹೋಗಿ ಇಟ್ಟಿಗೆ ಎಲ್ಲ ತಗೊಂಡೋಗಿ ಅಲ್ಲಿ ಟೋಕನ್ ತಗೊಳಕ್ಕೆ ಅಂತ ಹೋದ್ರಿ. ಆವಾಗ ಅವ್ರು ಹೇಳಿದ್ದು ನಮಗೆ ದೇವರ ಬಲಭಾಗದಲ್ಲಿ ಮಣ್ಣಿರುತ್ತೆ, 5 ಇಡಿ ನಿಮಗೆ ಎಷ್ಟಾದರೆ ಅಷ್ಟು ತಗೊಂಡು ಬನ್ನಿ ಒಂದು ಕವರ್ಗೆ ಹಾಕ್ಕೊಂಡು, ಆಮೇಲೆ ಟೋಕನ್ ಕೊಡ್ತೀರಿ ಅಂತ ಹೇಳಿದ್ರು. ಇಲ್ಲಿ ಪೂಜೆ ಮಾಡಿಸೋಕ್ಕೆ ನಮಗೆ 200 ರೂಪಾಯಿ ತಗೊತಿದ್ದಾರೆ. ನೋಡಿ, ಇಲ್ಲಿ ಮುಂದೆ ಕಾಣಿಸ್ತಾ ಇತ್ತಲ್ವ ಮಣ್ಣು, ಈ ಮಣ್ಣಲ್ಲಿ ನಾವು 5 ಇಡಿ ಮಣ್ಣು ತಗೊಂಡು ಕವರ್ಗೆ ಹಾಕ್ಕೊಂಡು ಎತ್ಕೊಂಡೋಗಿ ಅಲ್ಲಿ ಪೂಜೆ ಮಾಡಿಸ್ಕೋಬೇಕಾಗುತ್ತೆ. ಆಚೆಯಿಂದ 2 ಇಟ್ಟಿಗೆ ತಗೊಬಂದು ಇಲ್ಲಿ ಮಣ್ಣು ತಗೊಂಡು ದೇವಸ್ಥಾನವನ್ನು 11 ಪ್ರದಕ್ಷಿಣೆ ಹಾಕಬೇಕಾಗುತ್ತೆ. ನಾವು ಮುಂಚೆ ಹಾಕಿದ್ರೂ ಪರವಾಗಿಲ್ಲ, ಇಲ್ಲ ಪೂಜೆ ಮಾಡಿಸ್ಕೊಂಡು ಆದಮೇಲೆ ಆದರೂ ಪರವಾಗಿಲ್ಲ, 11 ಪ್ರದಕ್ಷಿಣೆ ಕಂಪಲ್ಸರಿ ಹಾಕಬೇಕಾಗುತ್ತೆ. ನಾವು ಬಂದು ಪ್ರದಕ್ಷಿಣೆ ಮುಂಚೆ ಹಾಕಿದ್ರಿ, ಆಮೇಲೆ ಹೋಗಿ ಪೂಜೆ ಮಾಡಿಸ್ಕೊಂಡಿದ್ದು. ಯಾಕೆ ಅಂದರೆ ಜನ ಕಮ್ಮಿ ಇರೋದ್ರಿಂದ ಈಸಿಯಾಗಿ ನಮಗೆ ಟೈಮ್ ಇತ್ತು ಅಲ್ವಾ, ಹಾಗಾಗಿ ನಾವು ಆರಾಮಾಗಿ ಪ್ರದಕ್ಷಿಣೆ ಹಾಕಿ ಆಮೇಲೆ ಪೂಜೆ ಮಾಡಿಸಿದ್ದಾಯಿತು. ನೀವೇನಾದರೂ ಬಂದಾಗ ಜನ ಜಾಸ್ತಿ ಇರೋಂಗಿದ್ರೆ ಮುಂಚೆ ಪೂಜೆ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಬಂದು ಪ್ರದಕ್ಷಿಣೆ ಮಾಡಿ. ದೇವಸ್ಥಾನದ ಮೇಲ್ಛಾವಣಿ ನೋಡಿ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ. ಈ ದೇವಸ್ಥಾನ ಬಂದು ಹೊಯ್ಸಳ ಶೈಲಿಯಲ್ಲಿ ದೇವಸ್ಥಾನವನ್ನು ಕಟ್ತಾ ಇದ್ದಾರೆ.
ನಾವು ಇಲ್ಲಿನ ಮಣ್ಣು ಮತ್ತೆ ಇಟ್ಟಿಗೆ ಎತ್ಕೊಂಡೋಗಿ ಮನೆಯಲ್ಲಿ ಯಾವ ತರ ಮಾಡಬೇಕು ಅಂತ ಸ್ವಾಮಿಗಳು ಹೇಳ್ತಾರೆ, ಒಂದ್ಸಲ ಕೇಳಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಆವಾಹಿತ ದೇವತಾಭ್ಯೋ ನಮಃ. ಸರ್ವೋಪಚಾರ ಪೂಜಾಂ ಸಮರ್ಪಯಾಮಿ. ನೋಡಿ, ಮೃತ್ತಿಗೆ ಮಣ್ಣನ್ನ ಮನೆಗೆ ತಗೊಂಡು ಹೋಗಿ ಒಂದು ಬಿಳಿ ಬಟ್ಟೆ, ಅರಿಶಿಣದ ಬಟ್ಟೆ ಮಾಡಿ ಅರಿಶಿಣದ ಬಟ್ಟೆ ಒಳಗಡೆ ತುಳಸಿ ಸಮೇತವಾಗಿ ಮಣ್ಣನ್ನ ಕಟ್ಟಿಟ್ಟು ದೇವರ ಮಣ್ಣಿಟ್ಟು ಪೂಜೆ ಮಾಡಬೇಕು. ನೀವೇನ್ ಸಂಕಲ್ಪ ಮಾಡ್ಕೊಂಡಿದ್ದೀರಾ ನಿಮ್ಮ ಎಲ್ಲಾ ಕೋರಿಕೆಗಳು ನೆರವೇರೋವರೆಗೂ ಪ್ರಾರ್ಥನೆ ಮಾಡಿ ನಿಮ್ಮ ಕೋರಿಕೆ ಎಲ್ಲ ನೆರವೇರಿದ ಮೇಲೆ ಮತ್ತೆ ಬಂದು ಇಲ್ಲಿ ದೇವರಿಗೆ ಹರಕೆ ಕಾಣಿಕೆಯನ್ನ ಸಲ್ಲಿಸಿ ಇಲ್ಲಿಂದ ಮನೆಗೆ ಹೋಗಿ ಕೊನೆಯದಾಗಿ ಒಂದು ಪೂಜೆ ಮಾಡಿ ಮಣ್ಣನ್ನ ತುಳಸಿ ಕಟ್ಟೆಗೆ ವಿಸರ್ಜನೆ ಮಾಡಬೇಕು. ಬೇರೆ ಎಲ್ಲೂ ಹಾಕಬಾರದು. ಒಂದು ಇಟ್ಟಿಗೆನ ಇಲ್ಲೇ ಇಳಿ ಮುಂಭಾಗದಲ್ಲಿ ದೇವಸ್ಥಾನಕ್ಕೆ ಇನ್ನೊಂದು ಇಟ್ಟಿಗೆ ತಗೊಂಡು ಹೋಗಿ ಮನೆ ಕಟ್ಟಿಸುವಾಗ ಈಶಾನ್ಯ ಭಾಗದ ಗೋಡೆಗೆ ಶುರು ಮಾಡಿ ಕಟ್ಟಿಸ್ಕೊಡಿ. 11 ಪ್ರದಕ್ಷಿಣೆ ಯಾರು ಮಾಡಿಲ್ಲ ದೇವರ ದರ್ಶನ ಆದ್ಮೇಲೆ 11 ಪ್ರದಕ್ಷಿಣೆ ಕಂಪ್ಲೀಟ್ ಮಾಡಿ ಶ್ರೀನಿವಾಸ ದೇವರ ದರ್ಶನ ಮಾಡಿ ಆಸವನ್ನೇ ಪ್ರಸಾದಕ್ಕೆ ಹೋಗಿ ಚೀಟಿಯಲ್ಲಿ ಹೆಸರು ಬರ್ತಿದೆ ನೋಡ್ಕೊಂಡು ನಿಮ್ಮ ಮಣ್ಣು ಇಟ್ಟಿಗೆ ತಗೊಳ್ಳಿ, ಹಣ್ಣುಕಾಯಿ ತಗೊಂಡು ಒಳಗಡೆ ದೇವರ ದರ್ಶನ ಮಾಡ್ಕೊಂಡು. ಕೇಳಿಸ್ಕೊಂಡ್ರಲ್ವಾ ಮನೆಯಲ್ಲಿ ನಾವು ಯಾವ ಥರ ಆಚರಣೆ ಮಾಡಬೇಕು ಅಂತ. ಈಗ ದೇವ್ರ ದರ್ಶನ ಮಾಡಿಕೊಂಡು ಬರೋಣ ಬನ್ನಿ. ಒಂದು ಇಟ್ಟಿಗೆ ಇಲ್ಲೇ ಇಕ್ಕಕ್ಕೆ ಹೇಳಿದ್ರಲ್ವಾ, ಆ ಇಟ್ಟಿಗೆ ಬಂದು ನಾವು ದೇವಸ್ಥಾನದ ಮುಂಭಾಗದಲ್ಲಿ ಇಕ್ಕಿದ್ರೆ ನೋಡಿ, ಇಲ್ಲೇ ಜಾಸ್ತಿ ಜನ ಇಟ್ಟಿಗೆನ ತಗೊಬಂದು ಇಕ್ತಾರೆ. ಈ ಒಂದು ಇಟ್ಟಿಗೆ ಬಂದು ನಾವು ದೇವಸ್ಥಾನಕ್ಕೆ ಕೊಟ್ಟಂಗೆ, ಇನ್ನೊಂದು ಇಟ್ಟಿಗೆ ಬಂದು ನಾವು ಮನೆ ಕಟ್ಟಬೇಕಾದ್ರೆ ಈಶಾನ್ಯ ಭಾಗದಲ್ಲಿ ಆ ಗೋಡೆಗೆ ಹಾಕಿ ಕಟ್ಟಬೇಕಾಗುತ್ತೆ. ಈಗ ಬನ್ನಿ ದೇವಸ್ಥಾನದ ಮುಂದೆ ಶ್ರೀನಿವಾಸ ಸ್ವಾಮಿ ಅಂದರೆ ವೆಂಕಟರಮಣ ಸ್ವಾಮಿ ಇರ್ತಾರೆ. ದೇವರ ದರ್ಶನ ಮಾಡಿಕೊಂಡು ಬರೋಣ. ಈ ದೇವಸ್ಥಾನದ ಸುತ್ತಲೂ ನಮಗೆ ಈ ಥರ ಕಲ್ಲುಗಳನ್ನ ಜೋಡಿಸ್ಬಿಟ್ಟಿದ್ದಾರೆ. ಯಾಕೆ ಅಂದರೆ ಇದು ಬಂದು ಜಾಸ್ತಿ ಜನ ಮನೆ ಕಟ್ಟೋರು ಈ ಥರ ಜೋಡಿಸ್ತಾರೆ. ನಮಗೆ ಈ ದೇವಸ್ಥಾನದಲ್ಲೇ ಅಲ್ಲ, ಇನ್ನೂ ಹಲವಾರು ದೇವಸ್ಥಾನಗಳಲ್ಲಿ ಮತ್ತು ಕೆಲವೊಂದು ಬೆಟ್ಟಗಳಲ್ಲೂ ಈ ಥರ ಜೋಡಿಸ್ತಾರೆ. ಇನ್ನು ಈ ದೇವಸ್ಥಾನದ ಕೆಲಸ ನೋಡಿ ಯಾವ ಥರ ನಡೀತಾ ಇದೆ ಅಂತ. 2 ಕ್ರೇನ್ಗಳು ಕೆಲಸ ಮಾಡ್ತಿದ್ದಾವೆ. ಎಲ್ಲ ದೊಡ್ಡ ಗಾತ್ರದ ಕಲ್ಲುಗಳಿರೋದ್ರಿಂದ ಎಲ್ಲ ಕ್ರೇನಲ್ಲೇ ಜಾಸ್ತಿ ಕೆಲಸ ನಡೀತೈತೆ. ನೋಡ್ಬೋದು ನೀವು. ದೇವಸ್ಥಾನ ಆವಾಗಲೇ ತೋರಿಸೋಣ ಅಂದರೆ ಇಲ್ಲಿ ಸೂರ್ಯ ಇರೋದ್ರಿಂದ ಸ್ವಲ್ಪ ಬ್ರೈಟ್ ಹೊಡಿತಾ ಇತ್ತು ಫೋನ್ಗೆ, ಅದಕ್ಕೆ ತೋರ್ಸೋಕ್ಕಾಗಿಲ್ಲ. ನೋಡಿ ದೇವಸ್ಥಾನದ ಫುಲ್ ವ್ಯೂ ಯಾವ ಥರ ಕಾಣಿಸುತ್ತೆ ನಮಗೆ ಅಂತ. ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಅನ್ನಪ್ರಸಾದ ತಿನ್ಕೊಂಡು ಹೋಗೋಣ ಬನ್ನಿ. ಈಗ ಯಾವ ಥರ ಇರುತ್ತೆ ಅನ್ನಪ್ರಸಾದ ಅಂತ ತೋರಿಸ್ತೀನಿ ನಿಮಗೆ. ನಾವು ದೇವಸ್ಥಾನದಿಂದ ಆಚೆ ಬರ್ತಿದ್ದಂಗೆ ನಮಗೆ ಇಲ್ಲೊಂದು ಮಂದಿರ ಕಾಣಿಸುತ್ತೆ. ಇದು ಬಂದು ಅನ್ನದಾಸೋಹ ಮಂದಿರ. ಇಲ್ಲಿ ನಮಗೆ ಫ್ರೀಯಾಗಿ ಪ್ರಸಾದ ಕೊಡ್ತಾ ಇರ್ತಾರೆ, ಅನ್ನಪ್ರಸಾದ ತಿನ್ನೋಣ ಬನ್ನಿ. ಈಗ ನೋಡಿ ಮಂದಿರ ಒಳಗಡೆ ಯಾವ ತರ ಐತೆ ಅಂತ. ಇಲ್ಲಿ ನಾವು ಊಟದ ಸಮಯದಲ್ಲಿ ಬಂದ್ರೆ ಒಳ್ಳೆ ಊಟ ಕೊಡ್ತಾರೆ. ನಾವು ಲೇಟ್ ಆಗಿ ಬಂದಿರೋದ್ರಿಂದ ಮೊಸರನ್ನ ಮಾತ್ರ ಐತೆ. ಈಗ ಟೈಮ್ ಬಂದು 4 ಗಂಟೆ ಆಗಿದೆ. ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.